ಅಪ್ಪ ಅಪ್ಪ ಹಿತ ಇದ್ದಕ್ಕಿದ್ದ ಹಾಗೆ ಹೇಗೇಗೋ ಆಡ್ತಿದ್ದಾಳಪ್ಪ. ಅವಳಿಗೆ ಏನಾಗಿದೆ? ಅವಳು ಯಾಕೆ ಹೀಗೆ ಆಡ್ತಿದ್ದಾಳೆ? ರಾತ್ರಿ ಬೆಳಕಾಗೋಷ್ಟರಲ್ಲಿ ಅವಳು ದುರ್ಗಾ ಮೇಲೆ ಕೆಂಡ ಕಾರ್ತಿದ್ದಾಳೆ. ಅವಳು ವರ್ತನೆ ನೋಡ್ತಿದ್ರೆ ನನಗೆ ತುಂಬ ಟೆನ್ಷನ್ ಆಗ್ತಿದೆ ಅಪ್ಪ. ಅಲ್ಲ, ಅವಳು ಯಾವತ್ತೂ ಹೀಗೆ ನಡ್ಕೊಂಡವಳೆ ಅಲ್ಲ, ಆದ್ರೆ ಈಗ ತುಂಬ ಬದಲಾಗಿದ್ದಾಳಪ್ಪ. ಅವಳಿಗೆ ಏನಾಗಿದೆ ಅಪ್ಪ ಹೇಳು. ಅಪ್ಪ ನನ್ಗೆ ಯಾಕೋ ಆ ಮಾಳ್ವಿಕಾ ಮಾಟ ಮಂತ್ರ ಮಾಡಿ ಹಿತಾನ ತನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿಸ್ತಿದ್ದಾಳೆ ಅಂತ ಅನ್ನಿಸ್ತಿದೆಪ್ಪ. ಮಾಟ ಮಂತ್ರ ಅಲ್ಲ, ಎಲ್ಲ ಕುತಂತ್ರ. ಹಿತ ಮನಸ್ಸು ಬೆಣ್ಣೆ, ದುಷ್ಟತಂತ್ರ, ಮನಸ್ಸು ಛಿದ್ರ. ಅವಳ ಆಟ ದ್ವೇಷ ನೆರಳು, ಅವಳ ಆಟ ದ್ವೇಷದ ನೆರಳು. ಅಪ್ಪ ನೀನ್ ಏನ್ ಹೇಳ್ತಿದ್ಯಾ ನನಗೆ ಒಂದು ಅರ್ಥ ಆಗ್ತಿಲ್ಲ. ಆದ್ರೆ ನಿನ್ನಿಂದ ಎಲ್ಲಾನು ಸರಿ ಮಾಡಕ್ಕಾಗತ್ತೆ ಅಂತ ಮಾತ್ರ ನನಗೆ ಚೆನ್ನಾಗಿ ಗೊತ್ತು. ನೋಡಪ್ಪ, ಅದ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಆದ್ರೆ ಹಿತ ಸರಿ ಹೋಗೋ ತರ ನೀನ್ ಮಾಡ್ಲೇಬೇಕಪ್ಪ. ಸಾಧ್ಯ ಅಸಾಧ್ಯ. ತಂತ್ರಕ್ಕೆ ಪರಿಹಾರ, ಕುತಂತ್ರಕ್ಕೆ ಪರಿಹಾರ ಇಲ್ಲ. ನಾನು ಅಸಹಾಯಕ. ವೇಷ ಅಸೂಯೆ ಕೆಟ್ಟದ್ದು, ಎಲ್ಲ ದುಷ್ಟರ ಪ್ರಹಾರ. ದುರ್ಗಾ ಅಮಾಯಕಿ, ಅವಳು ಪಾತಕಿ. ಅಪ್ಪ 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 ಏನ್ ಹೇಳಿದ್ರು ನನಗೊಂದು ಅರ್ಥ ಆಗ್ಲಿಲ್ವಲ್ಲ. ಅಲ್ಲ, ಅಪ್ಪನ ಹತ್ರ ಬಂದ್ರೆ ನಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನಮ್ಮ ಸಮಸ್ಯೆ ಇನ್ನೂ ಕಗ್ಗಂಟಾಯ್ತು. ದುರ್ಗಾ ಅಕ್ಕ, ಅಪ್ಪ ಏನಂದ್ರು? ಪುಟ್ ಮೇಡಮ್ಗೆ ಏನಾಗಿದೆಯಂತೆ? ಗೊತ್ತಿಲ್ಲ ದುರ್ಗಾ, ಅಪ್ಪನ ಮಾತು ನಿನಗೆ ಗೊತ್ತಲ್ಲ, ಏನೋ ಒಗ್ಟಾಗಿ ಮಾತಾಡಿದ್ರು, ಅದು ನನಗೆ ಅರ್ಥನೇ ಆಗಲಿಲ್ಲ. ಹಾಗಾದ್ರೆ ಏನಕ್ಕ ಮಾಡೋದು? ಪುಟ್ ಮೇಡಮ್ಗೆ ಏನಾಗಿದೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು? ದುರ್ಗಾ, ಈಗ ನಮ್ಮ ಹತ್ರ ಇರೋದು ಒಂದೇ ಒಂದು ದಾರಿ. ಮಾಳ್ವಿಕನ ಹತ್ರ ನೇರವಾಗಿ ಹೋಗಿ ನನ್ನ ಮಗಳಿಗೆ ಏನು ಮಾಡಿದೆ ಅಂತ ಕೇಳ್ತೀನಿ. ಅದರಿಂದ ಯಾವ ಪ್ರಯೋಜನನೂ ಇಲ್ಲ ಅಕ್ಕ. ಅಷ್ಟು ಸುಲಭವಾಗಿ ಅವಳು ಬಾಯಿ ಬಿಡೋಳಲ್ಲ. ಅವಳ ಬಾಯಿ ಹೇಗೆ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ತಲೆ ಕೆಡಿಸ್ಕೋಬೇಡ. ದುರ್ಗಾ ಕೆಟ್ಟೋಳಲ್ಲ, ಒಳ್ಳೆಯವಳು. ನೀನು ಇವಾಗ ಇದ್ಕಿದಾಗೆ ಅವಳನ್ನ ದೂರ ಮಾಡ್ತೀನಿ ಅಂತಂದ್ರೆ ಅವಳಿಗೆ ಎಷ್ಟು ಬೇಜಾರಾಗಲ್ಲ ಹೇಳು? ಇಲ್ಲ ಪಪ್ಪ, ಅವಳ ನಮ್ಮ ಪ್ರೀತಿ ಇಲ್ಲ, ನಾನು ಅವಳನ್ನ ನಂಬಲ್ಲ. ಅವಳು ನಾಟಕ ಮಾಡ್ತಿದ್ದಾಳೆ. ಇಲ್ಲ ಕಂದ, ಅವಳು ನಾಟಕ ಮಾಡ್ತಾ ಇಲ್ಲ, ಅವಳು ನಿಂಗೆ ತುಂಬಾ ಸಪೋರ್ಟಿವ್ ಆಗಿದ್ದಾಳೆ. ಅದೆಲ್ಲ ಸುಳ್ಳು ಪಪ್ಪ, ನಾನು ನಂಬಲ್ಲ. ಸರಿ, ಇವಾಗ ನೀನು ಅವಳನ್ನ ಇಷ್ಟು ಹೇಟ್ ಮಾಡ್ತಿದ್ಯಾ ಅಂದ್ರೆ ಅವಳು ನಿನಗೆ ಏನೋ ತೊಂದರೆ ಮಾಡಿರ್ಬೇಕಲ್ವಾ? ಅದೇನು ಅಂತ ಧೈರ್ಯವಾಗಿ ಹೇಳು. ನಿನಗೆ ಅವಳು ಹರ್ಟ್ ಮಾಡಿದಾಳೆ ಅಂತ ನನಗೇನಾದ್ರೂ ಗೊತ್ತಾದ್ರೆ ನಾನೇ ಅವಳಿಗೆ ಪನಿಷ್ಮೆಂಟ್ ಕೊಡ್ತೀನಿ. ಪಪ್ಪ, ಅದು ಹೇಳು ಮಾಳ್ವಿಕಾ, ಹಿತಂಗ್ ಏನ್ ಮಾಡಿದ್ಯಾ? ಅವಳನ್ನ ದುರ್ಗನಿಂದ ಯಾಕೆ ದೂರ ಮಾಡ್ತಿದ್ಯಾ? ಯಾಕೆ ಅಂತ ನಿನಗೆ ಗೊತ್ತಿಲ್ವಾ ಅಂಬಿಕಾ? ಇದಳಲ್ಲ ನಿನ್ ತಂಗಿ ದುರ್ಗಾ, ಅವಳು ಹಿತನ್ಗೆ ಹತ್ರ ಆಗಿರೋದ್ರಿಂದಾನೆ ನನ್ನ ಎಲ್ಲ ಪ್ರಯತ್ನಗಳು ಕೈ ಕೊಡ್ತಾ ಇರೋದು. ಅದೇ ಅವರಿಬ್ರು ದೂರ ಆದ್ರೆ ಹಿತನ್ನ ನನ್ನ ವಶಕ್ಕೆ ತಗೊಳ್ಳೋದು ತುಂಬಾ ಸುಲಭ ಆಗತ್ತೆ. ಅದಕ್ಕೆ ಏನ್ ಮಾಡ್ಬೇಕೋ ಆ ಕೆಲಸ ಮಾಡಿದೀನಿ ಅಷ್ಟೇ. ಯಪ್ಪ, ಎಂತ ನೀಚ ಹೆಂಗ್ಸ್ ನೀನು! ನನ್ನ ಕೊಂದು ನನ್ನ ಮಗಳಿಗೆ ತಾಯಿ ಪ್ರೀತಿನೇ ಸಿಗ್ತಿರೋ ಹಾಗೆ ಮಾಡಿದೆ. ದೇವ್ರ ದಯೆಯಿಂದ ದುರ್ಗಾ ಈ ಮನೆಗೆ ಬಂದು ನನ್ನ ಮಗಳಿಗೆ ತಾಯಿ ಪ್ರೀತಿ ಕೊಡ್ತಿದ್ದಾಳೆ. ಈಗ ಅದನ್ನು ಕಿತ್ಕೊಳ್ಳೋದಕ್ಕೆ ನೋಡ್ತಾ ಇದ್ಯಾ? ಏನ್ ಗೊತ್ತಾ ಅಂಬಿಕಾ, ವೆರಿ ಸಿಂಪಲ್. ನಿನ್ನ ಮಗಳು ಹಿತ ಯಾರಿಗೂ ಹತ್ರ ಆಗ್ಬಾರ್ದು, ಅವಳಿಗೆ ಯಾರ ಪ್ರೀತಿನೂ ಸಿಗಬಾರ್ದು ಅಂತಾನೆ ನಾನಿಷ್ಟೆಲ್ಲ ಕೆಲಸ ಮಾಡ್ತಾ ಇರೋದು. ಆದ್ರೆ ಏನ್ ಮಾಡೋದು, ಆ ದುರ್ಗಾ ಇದ್ದಾಳಲ್ಲ,
ಹಿತ 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 ಅಂತ ಅವಳು ಹಿಂದಿಂದನೇ ಸುತ್ತುತ್ತಾ ಇರ್ತಾಳೆ. ನಾನು ಏನೇ ಕೆಲಸ ಮಾಡೋದಕ್ಕೋದ್ರು ನನ್ನ ದಾರಿಗೆ ಅಡ್ಡವಾಗಿ ಬರ್ತಿದ್ದಾಳೆ. ನಾನು ಮಾಡಬೇಕಾಗಿರೋ ಎಷ್ಟೋ ಕೆಲಸಗಳು ನಿನ್ನ ತಂಗಿಯಿಂದ ಅರ್ಧಕ್ಕೆ ನಿಂತು ಹೋಗ್ತಾ ಇದೆ. ಅದಕ್ಕೆ ಹಿತ ದುರ್ಗನಿಂದ ದೂರ ಆಗಬೇಕು ಅಂದ್ರೆ ದುರ್ಗನ್ ಬಗ್ಗೆ ಅವಳಿಗೆ ದ್ವೇಷ ಹುಟ್ಟಬೇಕು. ಅದಕ್ಕೇನೇನು ಮಾಡಬೇಕೋ ಆ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೆ. ಅಂದ್ರೆ ಅಂದ್ರೆ ಏನ್ ಮಾಡಿದ್ಯಾ? ಹೇಳಲೇಬೇಕಾ ಅಂಬಿಕಾ? ಹೇಳೇ ಬಿಡ್ಲಾ? ಯಾರು ನೀವು? ಪಪ್ಪ, ದುರ್ಗಾ, ಯಾರಾದ್ರೂ ಬನ್ನಿ. ಶೂ! ದುರ್ಗಾ, ನೀನಾ? ನಾನು ಎಷ್ಟು ಭಯ ಪಡ್ಕೊಂಡೆ ಗೊತ್ತಾ? ಯಾಕೆ ಹಿಂಗ್ ಮಾಡ್ದೆ? ನಾನು ನಿದ್ದೆನೆಲ್ಲ ಹಾಳು ಮಾಡ್ದೆ. ನೀನು ನಿದ್ದೆ ಮಾಡ್ತಿದ್ಯಾ? ನಿನ್ನ ಶಾಶ್ವತವಾಗಿ ನಿದ್ದೆ ಮಾಡ್ಸಕ್ಕೆ ನಾನ್ ಬಂದಿದ್ದು. ಏನ್ ಹೇಳ್ತಾ ಇದ್ಯಾ? ನಂಗೆ ಅರ್ಥನೇ ಆಗ್ತಿಲ್ಲ. ಈಗ ನೀನು ನನ್ನ ನಿದ್ದೆ ಹಾಳು ಮಾಡ್ದ್ಯಲ್ಲ, ಈಗ ನೀನೇ ಹಾಳು ಹೇಳಿ ನಂಗೆ ಮಲ್ಕ್ಸು. ಏನು? ನಿಂಗ್ ನಿದ್ದೆ ಮಾಡ್ಸಕ್ಕೆ, ಊಟ ಮಾಡ್ಸಕ್ಕೆ, ನಿನ್ ಚಾಕ್ರಿ ಮಾಡಕ್ಕೆ ನನ್ನೇ ನೀನ್ ಆಳ್ ಅನ್ಕೊಂಡಿದ್ಯಾ? ಏನಾಗಿದೆ ನಿಂಗೆ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಸರಿಯಾಗೆ ಹೇಳ್ತಿದ್ದೀನಿ. ಇಷ್ಟ ದಿನ ನಿನ್ ಜೊತೆ ಚೆನ್ನಾಗಿದ್ದೆ ಅಂತ ನನ್ನ ಒಳ್ಳೆಯವಳು ಅನ್ಕೊಂಡ. ನಾನ್ ಮಾಡಿದ್ದೆಲ್ಲ ನಾಟಕ. ಈ ದುರ್ಗಾ ಒಳ್ಳೆಯವಳಲ್ಲ. ದುರ್ಗಾ, ಏನೇನೋ ಮಾತಾಡ್ಬೇಡ, ನನಗ್ ಭಯ ಆಗ್ತದೆ. ಇಷ್ಟ ದಿನ ಒಳ್ಳೆಯವಳಾಗಿದ್ದು ನಾಟಕ ಮಾಡಿ ನನಗೂ ಸಾಕಾಗಿದೆ. ನನ್ನಿಂದ ಆಗಲ್ಲ. ಇವಾಗ ಸತ್ಯ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊ. ನಿನ್ ಕಂಡ್ರೆ ನಂಗೆ ಇಷ್ಟ ಇಲ್ಲ. ನಿನ್ನ ನಾನು ಯಾವತ್ತೂ ಪ್ರೀತಿಸಿಲ್ಲ.